ಕಾರ್ತಿಕ್ ಅವರ ನಮಸ್ತೆ ಸರ್. ನಮಸ್ತೆ. ನಿಮ್ದು ಯಾವ ಊರು? ದೇವನಹಳ್ಳಿ, ವಿಜಯಪುರ ಸರ್. ಇದು ಟೊಮೆಟೊ ತಳಿ ಹಾಕಿದಿರಲ್ಲ, ಹಾ. ಈ ತಳಿ ಯಾವ್ದು ಇದು? ಸರ್ ಇದು ದಿಶಾನ್ ವೆರೈಟಿ ಅವ್ರದ್ದು, ದಿಶಾನ್ ಸೀಡ್ಸ್ ಅವ್ರದ್ದು DHS ಅಂತ ಬರುತ್ತೆ. ಅವ್ರದ್ದು ಸಲಾರ್ ಅನ್ನೋ ವೆರೈಟಿ ಸರ್. ಇದು ಏನ್ ಅನ್ಸದೆ? ಎಷ್ಟು ದಿನದ ಕ್ರಾಪ್ ಇದು ನಿಮ್ಗೆ? ಸರ್ ಈಗ ಜಸ್ಟ್ 45 to 46 ಡೇಸ್ ಆಗಿದೆ ಅಷ್ಟೇ. ಹೇಗಿದೆ ಗ್ರೋತ್ ಎಲ್ಲ? ಏನ್ ಅನ್ಸ್ತದೆ? ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಲಾಖಗೂ ಕಾಯಿ ಹೂವ ಸೆಟ್ ಆಗ್ತಾ ಇದೆ. ಅಂದ್ರೆ ರೋಗಕ್ಕೆ ತಡೆಯುತ್ತೆ ಇದು. ನಾವು ಸಸಿ ನಾಟಿ ಮಾಡಿ ಒಂದು 10 to 15 ಡೇಸ್ ಗ್ಯಾಪ್ ಅಲ್ಲಿ ಒಂದು 12 ದಿವಸ ಕಂಪ್ಲೀಟ್ ಮಳೆ ಹಿಡ್ಕೊಂಡು ಆದ್ರೂ ಗಿಡ ಸಸ್ಟೈನ್ ಆಗಿದೆ. ನಮ್ಮ ಜೊತೆಲೆ ಬೇರೆ ವೆರೈಟಿ ಮಾಡಿದವರು ಇದಾರೆ, ಅವ್ರದೆಲ್ಲ ಫ್ಲಾಫೇ ಆಗ್ಬಿಟ್ಟಿದೆ. ಹೌದಾ? ಅವ್ರದೆಲ್ಲ ಗಿಡನೇ ತೆಗೆದ್ಬಿಟ್ಟು ಈಗ ಹೊಸದಾಗಿ ಮಾಡಕ್ ನೋಡ್ತಾ ಇದಾರೆ ಅವರು. ಸೊ ಹಂಗ್ ನೋಡಿದ್ರೆ ದಿ ಬೆಸ್ಟ್. ನಿಮಗೆ ಬ್ರಾಂಚಸ್ ಆಗ್ಲಿ ಅಥವಾ ಫ್ಲವರ್ ಸೆಟ್ ಆಗ್ಲಿ ಅಥವಾ ಬೇರೆ ಏನಾದ್ರೂ ನಿಮ್ಗೆ ತೊಂದರೆಗಳಾಗಿದಾವ? ಸರ್ ನೋಡ್ಬೋದು ನೀವು ಇಲ್ಲಿ, ಇದೇನೇ ಎಕ್ಸಾಂಪಲ್ ಆಗಿ ತಗೋಣ ನೋಡಿ. ಪ್ರತಿಯೊಂದು ಇದಕ್ಕೂ ಬ್ರಾಂಚಸ್ ಬರ್ತಾ ಇದೆ. ಮತ್ತೆ ನೋಡಿ ಲಾಕ್ಸ್ ಓಪನ್ ಆಗ್ತಾ ಇದೆ. ಈ ಲಾಕ್ಸ್ ಓಪನ್ ಇಲ್ಲಿ ಲಾಕ್ ಬರ್ತಾ ಇದೆ ನೋಡಿ. ಈ ಲಾಕ್ಸ್ ಎಲ್ಲ ಓಪನ್ ಆಗಿ ಮತ್ತೆ ಗಿಡ ಆಗ್ತಾ ಇದೆ. ಅಂದ್ರೆ ನಿಮಗೆ ಬೇರಿಂಗು ಸೈಡ್ ಬ್ರಾಂಚ್ಗಳು ಎಲ್ಲ ಉತ್ತಮವಾಗಿ ಬರ್ತಾ ಇದಾವೆ. ಎಕ್ಸಲೆಂಟ್ ಆಗಿದೆ ಸರ್ ಇದು. ಆದ್ರೆ ನಿಮ್ಮ ಪ್ರಕಾರ ಇದು ನೀವು ಮೊದಲನೇ ಬಾರಿ ಬೆಳೆದಿದ್ರೆ ಹೇಗೆ? ನಾವು ಟೊಮೆಟೊನೇ ಮೊದಲನೇ ಬಾರಿ ಇದು. ಓಕೆ. ಸೊ ಇದು DHS ಅಲ್ಲಿ ಮಧು ಅಣ್ಣ ಅನ್ನೋರು ನಮಗಿದ ಸೀಡ್ಗೆ ಅವರೇ ನಾವು ಈ ವೆರೈಟಿಗೆ ಹೋಗೋ ಕಾರಣ. ಸೊ ಅವ್ರ ಮುಖಾಂತರನೇ ಹೋಗಿದ್ದು. ಸೊ ಚೆನ್ನಾಗಿ ಬಂದಿದೆ. ಆದ್ರೆ ನೀವು ಬೇರೆ ರೈತರಿಗೆ ಏನು ಅಡ್ವೈಸ್ ಮಾಡ್ತೀರಾ? ಸರ್ ಸಾಹುಗೆ ಹೋಗೋರು ಕಣ್ಣು ಮುಚ್ಕೊಂಡು ಈ ವೆರೈಟಿಗೆ ಹೋಗ್ಬೋದು ಸರ್. ಬಟ್ ಸಾಹುಗೂ ಇದಕ್ಕೂ ನಿಮ್ಗೆ ವ್ಯತ್ಯಾಸ ಇದೆ ಅಂತೀರಾ? ಸರ್ ಸಾಹು ಅದೇ ಹೇಳದ್ನಲ್ಲ, ಈಗ ರೀಸೆಂಟ್ ಆಗಿ ಸಾಹು ತೋಟ ಹಾಳಾಗಿದೆ ನೋಡಿದೀನಿ. ಇಲ್ಲೇ ಜಾಸ್ತಿ ಇಲ್ಲ, 200 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ಗಿಡ ಹಾಳಾಗಿರೋದು ನೋಡಿದೀನಿ. ನಮ್ದ್ರಲ್ಲಿ ಗಿಡ ಸಸ್ಟೈನ್ ಆಗಿದೆಯಲ್ಲ. ಅಂದ್ರೆ ನಿಮಗೆ ಖುಷಿ ಇದೆ ನೀವು ಈ ಹೈಬ್ರಿಡ್ ಅನ್ನ ನೀವು ಬೆಳೆದಿರೋದು? ನಿಜವಲ್ಲೂ ಹೇಳ್ತಿರಲ್ಲ, ರೈತರಿಗೆ ಒಳ್ಳೆ ಬೀಜ, ಒಳ್ಳೆ ಗೊಬ್ಬರ, ಒಳ್ಳೆ ಔಷಧಿ ಸಿಕ್ಕರೆ ರೈತರು ಚೆನ್ನಾಗಿರ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಅಂದ್ರೆ ಈಗ ದಿಶಾನ್ ಹೈಬ್ರಿಡ್ ಸೀಡ್ಸ್ ಉತ್ತಮ ಬೀಜ ಕೊಟ್ಟಿದೆ ನಿಮಗೆ ಅಂತ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಕ್ಲಿಯರ್ ಆಗಿ ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ದಿಶಾನ್ ಹೈಬ್ರಿಡ್ ಅಲ್ಲಿ ಟೊಮೆಟೊ ಸಲಾರ್ ಅನ್ನೋದು ಇದೆಯಲ್ಲ, ಎಕ್ಸಲೆಂಟ್ ಕ್ರಾಪ್, ಎಕ್ಸಲೆಂಟ್ ವೆರೈಟಿ. ಎಲ್ಲರೂ ಇದಕ್ಕೆ ಆರಾಮಾಗಿ ಹೋಗ್ಬೋದು ಸರ್. ಧನ್ಯವಾದಗಳು ಕಾರ್ತಿಕ್ ಅವರ. ಥ್ಯಾಂಕ್ ಯು ಸರ್.